ಯಾಕೆ ಮಾತಾಡಿದ್ರೆ ಈಗ ನೆಮ್ಮದಿಯಾಗಿರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಸೂಪರ್. ಹೆಂಗಿದೆ ಟೈಟಲ್? ಸಾಕಾಗ್ತಿ ನನ್ಗೇನು ಸರ್, ರೆಡಿ ಆಲ್ಮೋಸ್ಟ್ ಕಾಯ್ತಾ, ಅದಕ್ಕೆ ವೇಟಿಂಗ್ ಎಲ್ರು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅದು ಎಲ್ಲೊಂದ್ ಕಡೆ ಯಾರಿಗಾದ್ರೂ ತಾಂಗ್ ಕೊಡ್ತೇವೆ ಅಂತ ಅನಿಸ್ತಾ? ಅನ್ಕೊಂಡವ್ರು ಅನ್ಕೋಬಹುದು, ಇದ್ರೆ ಅನ್ಕೋಬಹುದು. ನಿಮ್ಗೆ ಅದು ಅಟೆಂಡರ್ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು? ಬಾಸ್ ಯಾಕೆ ಈ ತರ ಇಟ್ರು ಅಂತ ಅನಿಸ್ತಾ, ಅಥವಾ ಸರಿಯಾಗಿ ಇಟ್ರು ಅಂತ ಅನಿಸ್ತಾ? ಚೆನ್ನಾಗಿದೆ, ಎಲ್ಲರಿಗೂ ಸೇರಿಸಿ ಇದೆ. ಅದು ನೀವು ಹೇಳಿದಂಗೆ ಅದು ಪ್ರೀತಿಯಿಂದ ಅನ್ಕೊಂಡ್ರೆ ಪ್ರೀತಿಯಿಂದ, ಟಾಂಗ್ ಅಂದ್ರೆ ಟಾಂಗ್ ಅನ್ನೋದು ಅವ್ರು ಯಾವ ತರ ರಿಸೀವ್ ಮಾಡ್ಕೊಂತಾರ ಅವ್ರವ್ರಿಗೆ ಬಿಡಿ. ಬಟ್ ಚೆನ್ನಾಗಿದೆ, ಕಾಯ್ತಾ ಇದ್ದೀನಿ ನಾನು, ಅದು ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಡೆವಿಲ್ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ಯಾಕಂದ್ರೆ ಅಭಿಮಾನಿಗಳು ಅಂದ ತಕ್ಷಣನೇ, ಈಗ ನೀವು ಒಬ್ರು ಆರ್ಟಿಸ್ಟ್, ನೀವು ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ನೀವು ಒಬ್ರು ಕಲಾವಿದ್ರು, ನಿಮ್ದೇ ಆದ ಟ್ಯಾಲೆಂಟ್ ಇದೆ, ಅದ್ರ ಜೊತೆಗೆ ನೀವು ಒಬ್ರು ಅಭಿಮಾನಿ ಅಂತ ನಾನು ಕನ್ಸಿಡರ್ ಮಾಡಿದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಡೆವಿಲ್ ಬಗ್ಗೆ? ಅದೇ ಇಷ್ಟು ವರ್ಷದ ಬೇರೆ, ಇದು ಇನ್ನೂ ಬೇರೆ ಇರುತ್ತೆ. ಅಂದ್ರೆ ಆ ರೇಂಜ್ ಎಲ್ಲ ಮೀರ್ ಬರುತ್ತೆ ಆ ರಿಲೀಸ್ ಆದ್ರೆ. ಹಬ್ಬ ಗ್ಯಾರಂಟಿ. ಇಷ್ಟು ದಿನ ಅಂದ್ರೆ ಎಲ್ಲ ಸೇರ್ಸ್ ಮಾಡ್ತಾರ ಹಬ್ಬ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಂದ್ರೆ ನೆಮ್ಮದಿಯಾಗಿರ್ಬೇಕಿಂತ ಇರುತ್ತೆ ನೆಮ್ಮದಿನಿ ಬೇರೆಯವ್ರಿಗೆ ಕೆಡ್ಸುತ್ತೆ ನೆಮ್ಮದಿ. ಆ ರೇಂಜ್ ಬೇರೆಯವ್ರ ನೆಮ್ಮದಿ ಕೆಡ್ಸುತ್ತೆ. ಆ ರೇಂಜ್ ಅಂದ್ರೆ ಆ ಇಷ್ಟು ವರ್ಷ ಇರೋದಕ್ಕೂ ಬಿಟ್ಟು ಇನ್ನೂ ರೇಂಜ್ ಜಾಸ್ತಿ ಇರುತ್ತೆ ಅಂತ ಅರ್ಥ ನನ್ನ ಪ್ರಕಾರ. ಈಗ ಸರ್ ಸೀರಿಯಸ್ ಒಂದೆರಡು ಕ್ವಶನ್ ಏನಪ್ಪಾ ಅಂತಂದ್ರೆ, ಅಂದ್ರೆ ಈಗ ನೀವು ಇದನ್ನ ಯಾವ ತರ ತಗೋತಿರೋ ಗೊತ್ತಿಲ್ಲ. ಕೆಲವೊಂದ್ಸಲಿ ಈಗ ದರ್ಶನ್ ಅವರು ಫ್ಯಾನ್ಸ್ಗಳು, ಅದು ದರ್ಶನ್ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ದರ್ಶನ್ ಅವ್ರ ಫ್ಯಾನ್ಸ್ಗಳು ಕೆಲವೊಂದ್ಸಲಿ ಉಚ್ಚಾಟ ಮಾಡ್ತಾರೆ ಅಂತ ಅನ್ಸುತ್ತಾ ಕೆಲವೊಂದ್ ಕಡೆ? ಈಗ ಏನಪ್ಪ ಇವ್ರದ್ದು ಎಲ್ಲಾ ಕಡೆ ಬರೀ ಇದ್ದೇನೆ ಅನ್ನೋ ತರ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಕೆಲವೊಂದು ಅವರ ಹೆಸರು ತಗೊಂಡು ಮೇಲೆ ತಗೊಳ್ಳೋದಿದೆ, ಅದುಂಟು. ಅದ್ರ ಕೆಲವೊಂದ್ ಕಡೆ ಉಚ್ಚಾಟ ಮಾಡ್ತಾರೆ ಅಂತ ಬರುತ್ತೆ ಆ ಟಾಕ್ಸ್. ಅದೇ ಅದ್ರ ಬಗ್ಗೆ ಏನ್ ಹೇಳೋದು? ಅದೇ ಈಗ ಒಂದಷ್ಟು ಜನ ಬೇಕು ಅಂತಾನೆ, ಈಗ ಒಂದಷ್ಟು ಹೆಸರು ಮಾಡ್ಕೋಬೇಕು, ಇಲ್ಲ ಅಂತ ಅಂದ್ರೆ ಒಂದಷ್ಟು ಟ್ರೋಲ್ ಮಾಡ್ಕೋಬೇಕು, ಅದರಿಂದ ನೇಮು ಫೇಮು ಫಾಲೋವರ್ಸ್ ಸಿಗ್ತಾರೆ, ಇಲ್ಲ ನಾನೇನಕ್ಕೋ ಬೇರೆ ಅವಕಾಶ ಸಿಗುತ್ತೆ ಅನ್ನೋಕ್ಕೋಸ್ಕರ ಬಿಟ್ರೆ, ಅದಕ್ಕೆ ಎಲ್ಲರನ್ನು ಬಿಟ್ಬಿಟ್ಟು ಇವ್ರಿಗೆ ಬರ್ತಾರೆ. ಯಾಕಂದ್ರೆ ಅವ್ರು ಓಡ್ತಾ ಇರೋದು ಅವರೇ ಅಲ್ವಾ ಸರ್, ಅವರಿಂದ ಒಂದಷ್ಟು ಫೇಮ್ ಸಿಗುತ್ತೆ, ನೇಮ್ ಸಿಗುತ್ತೆ. ಒಂದಷ್ಟು ಜನ ನಾನು ನೋಡಿದಂಗೆ ತಗೊಳ್ತಾ ಇದ್ದಾರೆ ಅವ್ರಿಗೋಸ್ಕರ. ಅಂದ್ರೆ ಅವ್ರನ್ನ ಏನೋ ಒಂದು ಮಾಡ್ಕೊಂಡು ಹೋದ್ರೆ ಅದರಿಂದ ನನ್ಗೆ ಬರುತ್ತೆ, ಒಂದು ಹೆಸರು ಬರುತ್ತೆ ಅನ್ನೋಕ್ಕೋಸ್ಕರ ಅದೇ ಉಚ್ಚಾಟ ಅವ್ರುಗಳು ಮಾಡ್ತಿದ್ದಾರೆ. ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಸುಮ್ಮನೆ ಏನೋ ಮಾಡೋದು, ಅಧಿಕ ಅದೇ ಬೇರೆ ಸ್ಟಾರ್ನ ಬೈಯುವಂಥದ್ದು, ಅದು ಮಾಡ್ತಾರೆ ಅಂತ ಅವ್ರ ಫೇಮು ನೇಮು ಮಾಡ್ಕೊಳಕ್ಕೋಸ್ಕರ ಈ ನೀವ್ ಹೇಳಿದ್ರು ಈ ಉಚ್ಚಾಟ ಎಲ್ಲ ಅವ್ರು ಮಾಡ್ತಾರೆ. ರಿಯಲ್ ಫ್ಯಾನ್ಸ್ ಇದ್ದವರು ಅವ್ರು ಆರಾಮಾಗಿದ್ದಾರೆ, ಏನಿಲ್ಲ. ಸೆಲೆಬ್ರಿಟಿಗಳು ಹೆಂಗಿರ್ಬೇಕು ಹಂಗಿದ್ದಾರೆ, ಹೋಗ್ತಾರೆ, ಏನ್ ಮಾಡ್ಬೇಕು ಸಿನಿಮಾ ರಿಲೀಸ್ ಆದಾಗ ಅದ್ ಮಾಡ್ತಾರೆ, ಅವ್ರ ಪ್ರೀತಿಯಿಂದ ಏನ್ ಮಾಡ್ಬೇಕು ಅದಿದ್ದಾರೆ. ಅದ್ ಬಿಟ್ಟು ಒಂದಷ್ಟು ಚೆನ್ನಾಗಿದ್ದಾರಲ್ಲ ಅವ್ರುಗಳು ಇದ್ ಮಾಡ್ತಾರೆ. ನಿಮಗೆ ನಿಮ್ದಾದ ಅಭಿಮಾನಿಗಳು ಕೆಲವು ಇದಾರಲ್ಲ, ನಿಮ್ಮ ಅಭಿಮಾನಿಗಳಲ್ಲಿ ನೀವು ದರ್ಶನ್ ಅವ್ರ ತರ ಇದೀರಾ ಅಂತ ಅಭಿಮಾನಿಗಳು ಜಾಸ್ತಿ ಆದ್ರ, ಅಥವಾ ಅವಿನಾಶ್ ಅಂತ ಹೇಳಿ ಅಭಿಮಾನಿಗಳು ಜಾಸ್ತಿ ಆದ್ರ? ಇಲ್ಲ ಸರ್, ತರ ಕಾಣ್ತೀನಿ ಅನ್ನೋದಕ್ಕೆ ಅಭಿಮಾನಿ. ನಾನು ಅಷ್ಟೊಂದು ಏನಿಲ್ಲ. ಅದ್ ಬಿಟ್ರೆ ಒಂದು ಮಜಾ ಬರ್ದ ಅಷ್ಟು ಏನೋ ಡಬ್ಬ ಆಕ್ಟಿಂಗ್ ಮಾಡಿರೋದ್ರಿಂದ ಒಂದಷ್ಟು ಜನ ನೋಡ್ಕೊಂಡು ಇವ್ರು ಅನ್ನೋದು ಬಿಟ್ರೆ ಆಲ್ಮೋಸ್ಟ್ ಅದು ವರ ನನಗೆ. ಅವ್ರು ಇರೋದಕ್ಕೆ ಖಂಡಿತ ಸರ್, ಯಾರು ಬಿಟ್ರು ಅವ್ರು ಬಿಟ್ಕೊಡಲ್ಲ. ನಾನು ಆಲ್ಮೋಸ್ಟ್ ಒಂದು ಇನ್ಸ್ಟಾದಲ್ಲಿ ಏನೇ ಒಂದು ಪೋಸ್ಟ್ ಮಾಡಿದ್ರು, ಏನೇ ಮಾಡಿದ್ರು ಆ ಪ್ರೀತಿ ಕೊಡ್ತಾರೆ. ಅವರಿಂದಾನೆ ಸರ್, ಅವರಿಂದಾನೆ ಅದು ಆ ಹೆಸರಲ್ಲಿಂದಲೇ ಖಂಡಿತ ಸರ್, ಕೊನೆವರೆಗೂ ಸಾಯೋವರೆಗೂ. ಅದಕ್ಕೆ ನಾನು ಹೇಳಿಲ್ವ ಲಾಸ್ಟ್ ಮಾಡಿರೋದು ಅದಕ್ಕೋಸ್ಕರ. ಅವ್ರು ಕೊಟ್ಟಿರೋದು ಭಿಕ್ಷೆ. ಸಿನಿಮಾಗೆ ಏನೋ ಬೇಕಾಗಿತ್ತು, ಅದ್ರ ಜೊತೆಗೆ ಪ್ರೀತಿಯಿಂದ ಅಂದ್ರೆ ನಾನು ಮುಂಚೆನೆ ಹಾಕ್ಸ್ಬೇಕಿತ್ತು, ಬಟ್ ಆ ಫಿನಿಶಿಂಗು ಇದು ಸಿಗ್ಬೇಕು ಅನ್ನೋದು ನೀತು ಮೇಡಮ್ ಕೈಯಲ್ಲ ಅವು ಹಾಕ್ಸಿದ್ವಿ, ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ಒಂದ್ ಟೈಮ್ ಹಾಕ್ಸೋದು, ಎಲ್ಲೋ ಹೋಗಿ ಹಾಕಿಸ್ಕೊಂಡು ಹಾಳು ಮಾಡ್ಕೊಳಕ್ಕಿಂತ ಅವ್ರ ಕೈಯಾರ ಅದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಅದೆರಡು ಟೈಮ್ ಕೂಡ ಬಂತು. ನಿಮ್ಗೂ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆ ಟೈಮಲ್ಲಿ ಸಿನಿಮಾದು ಇತ್ತು. ಆಮೇಲೆ ಟೈಮ್ ಕೂಡ ಬಂದಾಗ ನೀತು ಮೇಡಮ್ ಓಕೆ ಅಂದ್ರು, ಅವರು ಚೆನ್ನಾಗಿ